ಸಚಿವರ ವಿರುದ್ಧ ಹೈಕಮಾಂಡ್ಗೆ ಡಿಕೆಶಿ ಕೊಟ್ಟಂತ ದೂರುಗಳಿಗೇನು? ವೇಣುಗೋಪಾಲ್ ಸುರ್ಜೇವಾಲಾ ಮುಂದಿಟ್ಟ ಬೇಡಿಕೆ ಏನು? ಸಚಿವ ರಾಜಣ್ಣ ವಿರುದ್ಧ ಮಾತ್ರವೇ ದೂರು ಕೊಟ್ರ? ಮಾತನಾಡ್ತಿದ್ದ ಎಲ್ಲಾ ದಲಿತ ಸಚಿವರ ವಿರುದ್ಧ ದೂರನ್ನ ನೀಡಿದ್ರ? ಡಿಕೆಶಿ ದೂರನ್ನ ಗಂಭೀರವಾಗಿ ಪರಿಗಣಿಸಿದ್ದ ಹೈಕಮಾಂಡ್ ರಾಜಣ್ಣ, ಪರಮೇಶ್ವರು, ಎಚ್.ಸಿ. ಮಹದೇವಪ್ಪ, ಜಾರಕಿಹೊಳಿ ವಿರುದ್ಧ ಕ್ರಮವನ್ನ ಜರುಗಿಸುತ್ತಾ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾ ಇರೋದೇ ಆ ಸಮುದಾಯ. ಹಾಗಾಗಿ ಕೇವಲ ಬುದ್ಧಿ ಹೇಳಬೇಕಷ್ಟೇನೆ. ಶಿಸ್ತು ಕ್ರಮ ಕಷ್ಟ ಎಂಬ ಮಾತು ಇದೆ. ಶಿಸ್ತು ಕ್ರಮ ಜರುಗಿಸಿದ್ರೆ ಡಿಕೆಶಿ ಕೈ ಮೇಲಾಗಲಿದೆ. ಆದರೆ ಸಮುದಾಯದ ಅವಕೃಪೆಗೂ ಒಳಗಾಗಬೇಕಾಗತ್ತೆ. ಇದು ಮುಂದಿನ ಚುನಾವಣೆಗಳಿಗೆ ಹಿನ್ನಡೆನೂ ಆಗಬಹುದು. ಹೀಗಾಗಿ ಸಂದಿಗ್ಧ ಪರಿಸ್ಥಿತಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಸಿಲುಕಿದೆ. ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾನೆ ಅಂದಿದ ತಕ್ಷಣ ಎಲ್ಲರೂ ತಲೆಯಲ್ಲಿ ಓಡಿದ್ ಒಂದೇ ಪ್ರಶ್ನೆ: ಯಾರ್ಯಾರ ಮೇಲೆ ಏನೇನ್ ದೂರು ಕೊಟ್ಟು ಬರಬಹುದು? ಡಿಕೆಶಿ ದೂರು ಕೊಟ್ಟು ಬರ್ತಾ ಇದ್ದ ಹಾಗೇನೆ ಯಾವ ರೀತಿಯಾದಂಥ ಆಕ್ಷನ್ಸ್ ಅನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಬಹುದು ಅಂತ ನೋಡಿ. ಕಾಂಗ್ರೆಸ್ನಲ್ಲಿ ಎರಡು ಬಣ, ಒಂದು ಸಿಎಂ ಬಣ, ಇನ್ನೊಂದು ಡಿಸಿಎಂ ಬಣ ಅಂತ ಕರೆಸ್ಕೊಳ್ತಾ ಇದೆ. ಸಿಎಂ ಬಣದಲ್ಲಿ ಪ್ರಬಲ ನಾಯಕರುಗಳು, ದಲಿತ ಸಮುದಾಯದ ನಾಯಕರುಗಳು ಇದ್ದಾರೆ. ಅವರು ಎಲ್ಲಾ ಕಡೆ ಹೋದಲ್ಲಿ ಬಂದಲ್ಲಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿಸಿಎಂ ಹೆಚ್ಚುವರಿ ಹುದ್ದೆಯನ್ನ ನಿರ್ಮಾಣ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ಪಕ್ಷ ಬಲವರ್ಧನೆ ಮಾಡ್ತೀನಿ, ಸದ್ಯ ನನ್ನ ಮುಂದೆ ಇರೋದು ಅದೊಂದೇ ಗುರಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರಿಗೆ ಹೋಗಿ ಒಂದಷ್ಟು ಮನವಿ ಮಾಡ್ಕೊಂಡು ಬಂದಿದ್ದಾರೆ. ಹಿಂಗೆ ಇವರು ಹಾದಿಲಿ ಬೀದಿಲಿ ಎಲ್ಲ ಮಾತಾಡ್ತಾ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಕಷ್ಟ ಆಗತ್ತೆ, ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬೇಡ ಬರ್ತಾ ಇದೆ, ಇವ್ರನ್ನೆಲ್ಲರಿಗೂ ಕೋರ್ಟ್ ಕೊಟ್ಬಿಡಿ, ಯಾರು ಕೆಲಸ ಕಾರ್ಯ ಮಾಡ್ತಿದ್ದಾರೆ ಅವ್ರನ್ನ ಮಾತ್ರ ಇಟ್ಕೊಳ್ಳಿ, ಯಾರು ಮಾಡ್ತಾ ಇಲ್ಲ ಅವ್ರನ್ನ ಇಟ್ಕೊಳ್ಳೋದು ಬೇಡ ಅಂತ. ಹೌದು, ಡಿಕೆ ಶಿವಕುಮಾರ್ ಅವರು ದಲಿತ ಸಮುದಾಯದ ನಾಯಕರಾದ ರಾಜಣ್ಣ ಅವರ ವಿರುದ್ಧ, ಹಾಗೇನೆ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ, ಮಹದೇವಪ್ಪ ಅವರ ವಿರುದ್ಧ, ಪರಮೇಶ್ವರ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಅಷ್ಟು ಸುಲಭವಾಗಿ ಆಕ್ಷನ್ ತೆಗೆದುಕೊಳ್ಳಕ್ಕಾಗತ್ತಾ? ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡು ಅಷ್ಟು ಸಲೀಸಾಗಿ ಇವ್ರ ಮೇಲೆ ಆಕ್ಷನ್ ತೆಗೆದುಕೊಂಡು ಬಿಟ್ರೆ ಅದು ಪಕ್ಷದ ಮೇಲೇನೆ ಪರಿಣಾಮ ಬೀರತ್ತೆ. ಯಾಕಂದ್ರೆ ಆ ಸಮುದಾಯದ ಮತಗಳು ಕಾಂಗ್ರೆಸ್ಗೆನೆ ಯಾವಾಗಲೂ ಬರ್ತಾ ಇರೋದು. ಸಾಂಪ್ರದಾಯಿಕ ಮತಗಳು ಅಂತ ನಾವು ಕರಿತೀವಿ ಕೆಲವೊಂದಷ್ಟು ಮತಗಳನ್ನ, ಅದು ಯಾವಾಗ್ಲೂ ಆ ಪಕ್ಷಕ್ಕೆ ಬರುತ್ತೆ ಅಂತ. ಹೀಗಿರಬೇಕಾದ್ರೆ ಅದೇ ಸಮುದಾಯದ ನಾಯಕರನ್ನ ಕಡೆಗಣಿಸೋದು, ಮೂಲೆಗುಂಪು ಮಾಡೋದು, ಆಕ್ಷನ್ ತೆಗೆದುಕೊಳ್ಳೋದು, ಇದನ್ನೇನಾದ್ರೂ ಮಾಡ್ತು ಅಂತ ಅಂದ್ರೆ ಆ ಸಮುದಾಯದ ಮತಗಳು ಕೈ ತಪ್ಪುವ ಸಾಧ್ಯತೆಗಳಿರುತ್ತೆ. ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ನಾಯಕ, ಪ್ರಬಲ ಸಮುದಾಯದ ನಾಯಕ. ಪ್ರಬಲ ಸಮುದಾಯದ ನಾಯಕನ ಮಾತನ್ನ ಕೇಳ್ಕೊಂಡು ದಲಿತ ಸಮುದಾಯದ ನಾಯಕರನ್ನ ಸೈಡ್ ಲೈನ್ ಮಾಡ್ತು ಅಂತ ಅಂದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಈಗ ಸಂದಿಗ್ಧ ಪರಿಸ್ಥಿತಿ, ಈ ಅಡಕತ್ತರಿಯಲ್ಲಿ ಸಿಲುಕೋದು ಅಂತಾರಲ್ಲ, ಹಂಗಾಗ್ಬಿಟ್ಟಿದ್ದಾರೆ. ಪಕ್ಷದಲ್ಲಿ ಶಿಸ್ತು ಕಾಪಾಡಬೇಕು, ಪಕ್ಷದಲ್ಲಿ ಒಗ್ಗಟ್ಟೂ ಇರಬೇಕು, ವರ್ಚಸ್ಸು ಉಳಿಸ್ಕೊಳ್ಬೇಕು. ಯಾರಿಗೆ ಬುದ್ಧಿ ಹೇಳೋದು, ಯಾರಿಗೆ ಬುದ್ಧಿ ಹೇಳಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರನ್ನೂ ಕಡೆಗಣಿಸೋ ಹಾಗಿಲ್ಲ, ಯಾಕಂದ್ರೆ ಪ್ರಬಲ ಸಮುದಾಯದ ನಾಯಕ. ಅದಲ್ಲದೆ ಸಾಕಷ್ಟು ಬಾರಿ ಕಾಂಗ್ರೆಸ್ಗೆ ನೆರವಾಗಿದ್ದಾರೆ. ಕೇವಲ ರಾಜ್ಯದ ರಾಜಕಾರಣ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದ ರಾಜಕಾರಣದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಸಹಾಯವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಪಡ್ಕೊಂಡಿದೆ. ಹೀಗಿರ್ಬೇಕಾದ್ರೆ ಡಿಕೆ ಶಿವಕುಮಾರ್ ಅವರನ್ನೂ ಕೈ ಬಿಡೋದಕ್ಕಾಗಲ್ಲ, ಸೈಡ್ಲೈನ್ ಮಾಡೋದಕ್ಕಾಗಲ್ಲ. ಇನ್ನೊಂದು ಕಡೆಯಲ್ಲಿ ದಲಿತ ಸಮುದಾಯದ ನಾಯಕರನ್ನೂ ಕೂಡ ಸೈಡ್ಲೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಏನು ನಿರ್ಧಾರವನ್ನ, ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ ಸದ್ಯ ಕುತೂಹಲ ಅಂತೂ ಇದೆ. ಇನ್ನೊಂದು ಕಡೆಯಲ್ಲಿ ದಲಿತ ಸಮುದಾಯದ ನಾಯಕರಿಗೆ ಇದು ಪ್ಲಸ್ ಪಾಯಿಂಟು. ನಾವು ಏನೇ ಹೇಳಿದ್ರು, ಏನೇ ಮಾಡಿದ್ರು ಕ್ರಮ ಕೈಗೊಳ್ಳಲ್ಲ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅವ್ರುಗಳಿಗೆ ಏನೇನು ಮಾತಾಡಬೇಕು ಅದನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಒಟ್ಟಲ್ಲಿ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮುಜುಗರ ಆಗ್ತಾ ಇದೆ, ಡ್ಯಾಮೇಜು ಆಗ್ತಾ ಇದೆ. ಇದನ್ನ ಆದಷ್ಟು ಬೇಗ ಕಂಟ್ರೋಲು ಮಾಡಬೇಕಾಗಿದೆ. ಸದ್ಯಕ್ಕೆ ಹೈಕಮಾಂಡ್ ನಾಯಕರಂತೂ ಈಗ ಮೌನವಾಗಿರೋದು ಬೆಟರು ಅಂತ ಮೌನವಾಗಿದ್ದಾರೆ.